ಒಂದು ಕಡೆಯಲ್ಲಿ ಇರುವಂತದ್ದು. ಇನ್ನು ಬಿಜೆಪಿ ವಿಚಾರದಲ್ಲೂ ಕೂಡ ಇನ್ನು ಯಾರು ಆಕಾಂಕ್ಷಿತರು ಅನ್ನುವಂತ ಲಿಸ್ಟ್ ಇದ್ರೂ ಕೂಡ ಯಾರು ಅಖಾಡಕ್ಕಿಳಿತಾರೆ ಅನ್ನುವಂಥದ್ದು ಪ್ರಶ್ನೆಯಾಗಿದೆ. ಇನ್ನು ಬಾಗಲಕೋಟೆಯಲ್ಲೂ ಕೂಡ ಜಿದ್ದಾಜಿದ್ದಿನ ಅಖಾಡ ಸಿದ್ಧ ಆಗಿದೆ. ಕಾಂಗ್ರೆಸ್ ಬಿಜೆಪಿಗೆ ಪ್ರತಿಷ್ಠೆಯ ರಣಕಣ ಅಂತ ಹೇಳ್ಬೋದು. ಬಾಗಲಕೋಟೆಯಲ್ಲೂ ಕೂಡ ಜಿದ್ದಾಜಿದ್ದಿ ನಡೀತಲೇ ಇದೆ. ಕಾಂಗ್ರೆಸ್ ಬಿಜೆಪಿಗೆ ಪ್ರತಿಷ್ಠೆಯ ಕಣ ಬಾಗಲಕೋಟೆ. HY ಮೇಟಿ ಅವರು ನಿಧನ ಆದಾಗ ತೆರವಾಗಿತ್ತು ಈ ಕ್ಷೇತ್ರದಲ್ಲಿ ಅಧಿಪತ್ಯ ಮುಂದುವರಿಸೋಕೆ ಮೇಟಿ ಫ್ಯಾಮಿಲಿ ಪ್ಲಾನ್ ನಡೆಸ್ತಾ ಇದೆ. ಟಿಕೆಟ್ ಗಿಟ್ಟಿಸಿಕೊಳ್ಳೋದಕ್ಕೆ HY ಮೇಟಿ ಕುಟುಂಬಸ್ಥರು ಹಠ ಬೀಳ್ತಾ ಇದ್ದಾರೆ. ಟಿಕೆಟ್ಗಾಗಿ ನಾಯಕರ ದುಂಬಾಲ್ ಬಿದ್ದಿದ್ದಾರೆ ಮೇಟಿ ಫ್ಯಾಮಿಲಿ. ಇನ್ನು ಕುಟುಂಬಕ್ಕೆ ಮಣೆ ಹಾಕಬೇಡಿ, ನಮಗೂ ಅವಕಾಶ ಕೊಡಿ ಅಂತಿದ್ದಾರೆ ಮುಖಂಡರುಗಳು. ಈ ಕಡೆ ಬಿಜೆಪಿನಲ್ಲೂ ಕೂಡ ಸಾಲ್ಗಟ್ಟಿ ನಿಂತಿದ್ದಾರೆ. ಘಟಾನುಘಟಿ ಆಕಾಂಕ್ಷಿಗಳಿರುವಂತದ್ದು ಬಿಜೆಪಿಯಲ್ಲೂ ಕೂಡ. ಎರಡೂ ಪಕ್ಷಗಳಿಗೂ ಕೂಡ ಕಾಂಗ್ರೆಸ್ ಬಿಜೆಪಿ ಇಬ್ರಿಗೂ ಕೂಡ ಪ್ರತಿಷ್ಠೆಯ ಒಂದು ರಣಕಣ ಅಂತ ಹೇಳ್ಬೋದು ಬಾಗಲಕೋಟೆ. ಇನ್ನು ಟಿಕೆಟ್ ಆಕಾಂಕ್ಷಿತರು ಇಲ್ಲೂ ಕೂಡ ಹಠ ಹಿಡಿತಾ ಇದ್ದಾರೆ. ನಮಗೆ ಅವಕಾಶ ಕೊಡಿ, ನಮಗೆ ಟಿಕೆಟ್ ಕೊಡಿ ಅಂತ. ಬಿಜೆಪಿನಲ್ಲೂ ಕೂಡ ಅಷ್ಟೇ, ಕಾಂಗ್ರೆಸ್ನಲ್ಲೂ ಅಷ್ಟೇ. ಘಟಾನುಘಟಿ ಆಕಾಂಕ್ಷಿಗಳಿರುವಂತದ್ದು ಇಲ್ಲೂ ಕೂಡ. ಇನ್ನು ಮೇಟಿ ಫ್ಯಾಮಿಲಿ ಹಠ ಹಿಡಿತಾ ಇರುವಂತದ್ದು. ಮೇಟಿ ಫ್ಯಾಮಿಲಿಯಿಂದಲೇ ಆಕಾಂಕ್ಷಿತರು ಯಾರ್ಯಾರಿದ್ದಾರೆ ಅವ್ರಿಗೆ ಟಿಕೆಟ್ ಸಿಗಬೇಕು ಅಂತ. HY ಮೇಟಿ ಅವರು ನಿಧನ ಆಗ್ತಾರೆ. ಆಗ ತೆರವಾಗಿದ್ದಂತ ಕ್ಷೇತ್ರ ಬಾಗಲಕೋಟೆ ಕ್ಷೇತ್ರದಲ್ಲಿ ಮೇಟಿ ಫ್ಯಾಮಿಲಿನೇ ಆಧಿಪತ್ಯವನ್ನ ಸಾಧಿಸಬೇಕು. ಹಾಗಾಗಿ ಮೇಟಿ ಫ್ಯಾಮಿಲಿಯಲ್ಲಿ ಒಬ್ಬರಿಗೆ ಆ ಟಿಕೆಟ್ ಸಿಗಬೇಕು ಅಂತ ಪ್ಲಾನ್ ಮಾಡ್ಕೋತಾ ಇರುವಂತದ್ದು, ಹಠ ಹಿಡಿತಾ ಇರುವಂತದ್ದು. ಇನ್ನು ಮುಖಂಡರುಗಳು ಹೇಳ್ತಿದ್ದಾರೆ, ಕುಟುಂಬಕ್ಕೆ ಮಣೆ ಹಾಕಬೇಡಿ, ನೆಪೋಟಿಸಂ ಬೇಡ, ಬೇರೊಬ್ಬರಿಗೆ ಅವಕಾಶ ಕೊಡಿ ಅಂತ ಹೇಳ್ತಾ ಇರುವಂತದ್ದು. ಇನ್ನು ಅದೇ ರೀತಿಯಾಗಿ ಬಾಗಲಕೋಟೆ ರಣಕಣ ಏನಿದೆ, ಇಬ್ರು ಆಕಾಂಕ್ಷಿಗಳು ಬಾಗಲಕೋಟೆಯಲ್ಲಿ ಆಗಿದ್ರೆ ಆಕಾಂಕ್ಷಿಗಳು ಯಾರ್ಯಾರಿದ್ದಾರೆ ಅಂತ ನೋಡ್ತಾ ಹೋದಾಗ ಉಮೇಶ್ ಮೇಟಿ ಅವರಿದ್ದಾರೆ. HY ಮೇಟಿ ಅವರ ಪುತ್ರ. ಕಾಂಗ್ರೆಸ್ನಿಂದ ಅವರು ಕಣಕ್ಕಿಳಿಬೇಕು ಅಂತ ತಯಾರಿ ನಡೀತಾ ಇದೆ. ಬಾಯಕ್ಕ ಮೇಟಿ, HY ಮೇಟಿ ಅವರ ಪುತ್ರಿ, ಇವರು ಕೂಡ ವೀರಣ್ಣ ಚರಂತಿಮಠ ಮಾಜಿ ಶಾಸಕರು. ಇವರು ಬಿಜೆಪಿಯಿಂದ ಕಣಕ್ಕಿಳಿಯೋಕೆ ಆಕಾಂಕ್ಷಿತರು. ಈರಣ್ಣ ಹಳೇಗೌಡರ್ ವಕೀಲರು, ಇವರು ಕೂಡ ಬಿಜೆಪಿಯಿಂದ ಕಣಕ್ಕಿಳಿಯೋಕೆ ಆಸೆ ಇದೆ. PH ಪೂಜಾರ್ ವಿಧಾನ ಪರಿಷತ್ ಸದಸ್ಯರು, ಇವರು ಕೂಡ ಬಿಜೆಪಿಯಿಂದ ಅಖಾಡಕ್ಕಿಳಿಯೋದಕ್ಕೆ ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಈರಣ್ಣ ಹಳೇಗೌಡರ್ ವಕೀಲರು, ಇನ್ನು PH ಪೂಜಾರ್ ವಿಧಾನ ಪರಿಷತ್ನ ಸದಸ್ಯರು. ಸೊ ಇಷ್ಟೋ ಜನರು ಕೂಡ ಈಗ ನೋಡ್ತಾ ಹೋದಾಗ ಮೇಟಿ ಪುತ್ರ ಮತ್ತೆ ಪುತ್ರಿ ಇಬ್ರು ಕೂಡ ಟಿಕೆಟ್ ಸಿಗಬೇಕು ಅನ್ನುವಂತ ಆಸೆ ಇದೆ. ಇನ್ನು ಮೇಟಿ ಕುಟುಂಬದ ಆಧಿಪತ್ಯವನ್ನ ಸಾಧಿಸಬೇಕು, ಬಾಗಲಕೋಟೆಯಲ್ಲಿ ಗೆದ್ದೇ ತೀರ್ಬೇಕು ಅಂತ ಅವರು ತಯಾರಿಯನ್ನ ನಡೆಸ್ಕೊತಾ ಇರುವಂತದ್ದು, ಆಕಾಂಕ್ಷೆಯನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಅದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ, ಹೇಗಾದ್ರೂ ಮಾಡಿ ಟಿಕೆಟ್ ಗಿಟ್ಟಿಸ್ಕೋಬೇಕು ಅಂತ. ಆದ್ರೆ ಮುಖಂಡರುಗಳು ಹೇಳ್ತಾ ಇರುವಂತದ್ದು, ಇಲ್ಲಿ ನಿಮ್ಮ ಕುಟುಂಬಕ್ಕೆ ಮಣೆ ಹಾಕೋದನ್ನ ಬಿಟ್ಟು ಯಾರಿಗೆ ನಿಜವಾದ ಆಕಾಂಕ್ಷೆ ಇದೆ ಮತ್ತೆ ಯಾರು ಸಮರ್ಥರು ಅಂಥವ್ರಿಗೆ ಟಿಕೆಟ್ ಕೊಡಿ ಅಂತ ಮುಖಂಡರುಗಳು ಹೇಳ್ತಾ ಇರುವಂತದ್ದು. HY ಮೇಟಿ ಅವರ ಪುತ್ರ ಮತ್ತೆ ಪುತ್ರಿ ಇಬ್ರು ಕೂಡ ಆಕಾಂಕ್ಷಿತರ ಪಟ್ಟಿಯಲ್ಲಿ ಕಾಂಗ್ರೆಸ್ನಿಂದ ಇದ್ದಾರೆ. ಇನ್ನು ಈರಣ್ಣ ಹಳೇಗೌಡರ್ ಜೊತೆಗೆ PH ಪೂಜಾರ್ ವಿಧಾನ ಪರಿಷತ್ನ ಸದಸ್ಯರು, ಜೊತೆಗೆ ವೀರಣ್ಣ ಚರಂತಿಮಠ, ಈ ಮೂವರು ಬಿಜೆಪಿಯಿಂದ ಕಣಕ್ಕಿಳಿಯೋದಕ್ಕೆ ಆಕಾಂಕ್ಷಿತರಾಗಿದ್ದಾರೆ. ಎರಡೂ ಕಡೆ ಬಾಗಲಕೋಟೆ, ದಾವಣಗೆರೆ ಎರಡೂ ಕ್ಷೇತ್ರಗಳಲ್ಲೂ ಕೂಡ ತಯಾರಿ ಎಷ್ಟರ ಮಟ್ಟಿಗೆ ನಡೀತಿದ್ಯೋ ಅದೇ ಮಟ್ಟಿಗೆ ನಮ್ಗೆ ಸಿಗಬೇಕು ಕ್ರಿಕೆಟ್ ಅನ್ನುವಂತ ಆಕಾಂಕ್ಷಿತರ ಪ್ರಯತ್ನ ಕಡಿಮೆ ಆಗ್ತಾ ಇಲ್ಲ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಮುರುಗೇಶ್ ನೀಡ್ತಾರೆ. ಎಸ್ ಮುರುಗೇಶ್, ಈಗ ಬೈ ಎಲೆಕ್ಷನ್ ಕಾವು ರಂಗೇರಿದೆ ಅಂತ ಹೇಳ್ಬೋದು. ಟಿಕೆಟ್ ಆಕಾಂಕ್ಷಿತರಂತೂ ಘಟಾನುಘಟಿಗಳೇ ಇದ್ದಾರೆ, ಆದ್ರೆ ಯಾರಿಗೆ ಅನ್ನುವಂಥದ್ದನ್ನ ಕ್ಲಾರಿಟಿ ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳ್ತಾ ಹೋಗೋದಾದ್ರೆ ಗಾಯತ್ರಿ, ಈಗಾಗಲೇ ಬೈ ಎಲೆಕ್ಷನ್ ಸಂಬಂಧಪಟ್ಟಂತೆ ಈಗಾಗಲೇ ಬಾಗಲಕೋಟೆಯಲ್ಲಿ
ಏನು ಉಪಸಮರ ತಾರಕ್ಕೇರಿದೆ ಅಂತ ಹೇಳ್ಬೋದು. ಈಗಾಗಲೇ ಸಾಕಷ್ಟು ಒಂದು ಚುನಾವಣಾ ಕಾವು ರಂಗೇರಿದೆ ಅಂತ ಹೇಳ್ಬೋದು. ಈಗಾಗಲೇ ಬಿಜೆಪಿಯಲ್ಲಿ ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ. ಅದರ ಜೊತೆಯಾಗಿ ಇರ್ತಕ್ಕಂತ ಮಾಜಿ ಶಾಸಕರಾಗಿರ್ತಕ್ಕಂಥ ವೀರಣ್ಣ ಚರಂತಿಮಠ ಅವರು ಪ್ರಬಲ ಆಕಾಂಕ್ಷಿ ಅಂತ ಹೇಳ್ಬೋದು. ಯಾಕಂದ್ರೆ ಕಳೆದ ಬಾರಿಯೂ ಒಂದು ಸೋಲನ್ನಪ್ಪಿದ್ರು, ಈ ಬಾರಿಯೂ ಅವ್ರಿಗೆ ಟಿಕೆಟ್ ಕೊಡುವಂತ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ಬೋದು. ಅದರ ಜೊತೆಯಾಗಿ ಈಗಾಗಲೇ ಪಿ ಎಸ್ ಪೂಜಾರಿ ಅವರು ಈಗಾಗಲೇ ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ಅವರು ಕೂಡ ನಮಗೆ ಟಿಕೆಟ್ ಕೊಡಿ ಎಂಬ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಯಾಗಿ ವಕೀಲರಾಗಿರ್ತಕ್ಕಂಥ ವೀರಣ್ಣ ಹಳೇಗೌಡರಾಗಿರ್ಬೋದು, ಸಾಕಷ್ಟು ಜನ ಈ ರೀತಿಯಾಗಿ ಒಂದು ತಮ್ಮ ಏನು ಬಿಜೆಪಿಗೆ ಸಾಕಷ್ಟು ನಾವು ಏನು ಪ್ರಯತ್ನವನ್ನು ಶ್ರಮವನ್ನು ವಹಿಸಿದ್ದೇವೆ, ಹೀಗಾಗಿ ನಮಗೂ ಟಿಕೆಟ್ ಕೊಡಿ ಅನ್ನೋದು ಸಾಕಷ್ಟು ಬಿಜೆಪಿಯಲ್ಲಿ ಕೂಡ ಕೇಳಿ ಬರ್ತಾ ಇದೆ ಅಂತ ಹೇಳ್ಬೋದು. ಅದರ ಜೊತೆಯಾಗಿ ಈಗಾಗಲೇ ದಿವಂಗತ ಏನು HY ಮೇಟಿ ಅವರು ಕೂಡ ಏನು ಒಂದು ತೆರವಾದ ಸ್ಥಾನಕ್ಕೆ ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಅವರ ಪುತ್ರರಿಗೆ ಅವರ ಪತ್ನಿಯ ನಂತರ ಅವರ ಪುತ್ರರಿಗೆ ಒಂದು ಟಿಕೆಟ್ ಕೊಡಬೇಕು ಅನ್ನೋದು ಈಗಾಗಲೇ ಕೇಳಿ ಬಂದಿದೆ. ಅದರಲ್ಲಿ ಈಗಾಗಲೇ ಅವರ ಹಿರಿಯ ಪುತ್ರ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಮೇಟಿ ಅವರಿಗೆ ಈಗಾಗಲೇ ಟಿಕೆಟ್ ಕೊಡಬೇಕು ಅನ್ನೋದು ಒಂದು ರೀತಿಯಿಂದ ಮೂಲಗಳಿಂದ ಸಾಕಷ್ಟು ಕಂಡು ಬರ್ತಾ ಇದೆ. ಅದರ ಜೊತೆಯಾಗಿ ಅವರ ಕಿರಿಯ ಪುತ್ರ ಆಗಿರ್ತಕ್ಕಂಥ ಉಮೇಶ್ ಮೇಟಿ ಅವರಿಗೂ ಕೂಡ ಸಾಕಷ್ಟು ನಾನು ಕೂಡ ಇಲ್ಲಿ ನಮ್ಮ ತಂದೆಯವರ ಜೊತೆ ಒಡನಾಟ ಇದೆ, ನಾನು ಅವರ ತಂದೆಯವರ ಜೊತೆ ಸಾಕಷ್ಟು ಕೆಲಸವನ್ನ ಮಾಡಿದ್ದೀನಿ, ಕ್ಷೇತ್ರದಲ್ಲಿ ಓಡಾಟ ಮಾಡಿದ್ದೀನಿ, ನನಗೆ ಟಿಕೆಟ್ ಕೊಟ್ಟರೆ ನಾನು ನಮ್ಮ ತಂದೆ ಏನು ಈ ಪ್ರಯತ್ನಗಳಿದ್ವು ಅವನ್ನೆಲ್ಲವನ್ನು ಈಡೇರಿಸ್ತೀವಿ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಅದರ ಜೊತೆಯಾಗಿ ಇನ್ನೊಂದು ಈಗಾಗಲೇ ಈ ಬಾಯ ಕಮಿಟಿ ಅವರು ಕೂಡ ಕಳೆದ ಒಂದು ಜಿಲ್ಲಾ ಪಂಚಾಯತ್ ಅಲ್ಲಿ ಒಂದು ಅಧ್ಯಕ್ಷರಾಗಿ ಒಂದು ಕಾರ್ಯನಿರ್ವಹಿಸಿದ್ರು. ಅವರಿಗೆ ಈ ಬಾರಿ ನನಗೆ ಯಾವುದೇ ರೀತಿಯಾಗಿ ಟಿಕೆಟ್ ಆಕಾಂಕ್ಷಿ ಇಲ್ಲ, ನಮ್ಮ ಕುಟುಂಬದವರಿಗೆ ಯಾರಿಗಾರಿಗೆ ಟಿಕೆಟ್ ಕೊಡಿ ಅನ್ನೋ ಮಾತುಗಳು ಕೂಡ ಅವರಿಂದ ಕೇಳಿ ಬರ್ತಾ ಇದೆ. ಆದ್ರೆ ಇನ್ನೊಂದು ಅವರ ಕಿರಿಯ ಸುಪುತ್ರಿ ಆಗಿರ್ತಕ್ಕಂಥ ಮಹಾದೇವಿ ಮೇಟಿ ಅವರು ನನಗೆ ಈ ಬಾರಿ ನಮ್ಮ ತಂದೆಯವರ ತೆರವಾದ ಸ್ಥಾನಕ್ಕೆ ನನಗೆ ಟಿಕೆಟ್ ಕೊಡಿ, ಮಹಿಳಾ ಅಭ್ಯರ್ಥಿಗೆ ಒಂದು ಟಿಕೆಟ್ ಕೊಟ್ರೆ ನಾನು ನಮ್ಮ ತಂದೆಯವರ ಏನು ಕಾರ್ಯರೂಪ ಇದು ಅವನ್ನೆಲ್ಲವನ್ನು ನಿಭಾಯಿಸ್ತೀನಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಅವರು ಹೇಳೋ ಪ್ರಕಾರ ನನಗೆ ಟಿಕೆಟ್ ಕೊಡದೆ ಹೋದ್ರೆ ನಾನು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ, ಇಲ್ಲಾಂದ್ರೆ ಈಗಾಗಲೇ ಒಬ್ರು CM ಅವರ ಆಪ್ತ ಏನು ಇದ್ದಾರೆ ಅವರು ನಮ್ಮ ಕ್ಷೇತ್ರದಲ್ಲಿ ಒಂದು ಕೈ ಹಾಕಿ ಸಾಕಷ್ಟು ಅಭಿವೃದ್ಧಿ ಕುಂಠಿತವಾಗಿದೆ, ಹೀಗಾಗಿ ಅದನ್ನ ನಮ್ಮ ಕಿರಿಯ ಪುತ್ರ ಆಗಿರ್ತಕ್ಕಂಥ ಉಮೇಶ್ ಮೇಟಿ ಅವರಿಗೆ ನಮಗೆ ಆ ಟಿಕೆಟ್ ಕೊಟ್ರೆ ನಾನು ಒಂದು ರೀತಿಯಾಗಿ ಅವರಿಗೆ ಸಪೋರ್ಟ್ ಮಾಡ್ತೀನಿ ಎಂಬ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಮಲ್ಲಿಕಾರ್ಜುನ್ ಮೇಟಿ ಅವರಿಗೆ ಎಲ್ಲೋ ಒಂದು ಬಾರಿ ಟಿಕೆಟ್ ಕೊಟ್ರೆ ನಾನು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ಅನ್ನೋ ಮಾತುಗಳು ಕೂಡ ಹೀಗಾಗಿ ಕೇಳಿ ಬರ್ತಾ ಇದೆ. ಹೀಗಾಗಿ ಸಾಕಷ್ಟು ರೀತಿಯಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಲ್ಲಿ ಸಾಕಷ್ಟು ಒಂದು ರೀತಿಯಾಗಿ ಅಭ್ಯರ್ಥಿಗಳ ಆಕಾಂಕ್ಷಿಗಳ ಪಟ್ಟಿ ಸಾಕಷ್ಟು ಭುಗಿಲೆದ್ದಿದೆ ಅಂತ ಹೇಳ್ಬೋದು. ಗಾಯತ್ರಿ, ಧನ್ಯವಾದ ಮುರುಗೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎರಡೂ ಕಡೆ ಈ ಬಾಗಲಕೋಟೆ ಕ್ಷೇತ್ರ ಆಗಿರಬಹುದು, ಇನ್ನು ದಾವಣಗೆರೆ ಆಗಿರಬಹುದು, ಎರಡೂ ಪಕ್ಷಗಳಿಗೂ ಕೂಡ ಪ್ರತಿಷ್ಠೆಯ ಕ್ಷೇತ್ರಗಳು ಅಂತ ಹೇಳ್ಬೋದು, ಪ್ರತಿಷ್ಠೆಯ ಕಣ ಅಂತ ಹೇಳ್ಬೋದು. ಆದ್ರೆ ಪ್ರತಿಷ್ಠೆ ಹಿಂದೆ ಬಿದ್ದು ಟಿಕೆಟ್ ಅನ್ನ ಗಿಟ್ಟಿಸ್ಕೊಂಡ್ರೂ ಕೂಡ ಅವರು ಎಲ್ಲಿ ಪ್ರತಿಷ್ಠೆಗೋಸ್ಕರ ಗೆಲುವನ್ನ ಕಳ್ಕೋತಾರ ಅನ್ನೋದನ್ನ ಅವ್ರು ನೋಡ್ಕೋಬೇಕಾಗತ್ತೆ.